ಸರ್ ಫೈನಲಿ ಇಷ್ಟು ದಿನ ನಿಮ್ಗೆ ಮಾರ್ಕೆಟ್ ಇಲ್ಲ ಅಂತ ನೀವೇ ಹೇಳ್ಕೊಂಡಿದ್ದೀರಾ, ಇರ್ಲಿಲ್ಲ ಈಗ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆ ಅವಮಾನಗಳು ಎಲ್ಲ ಸಹಿಸ್ಕೊಂಡಿರ್ತೀರಾ ಮೇ ಬಿ ತುಂಬಾನೇ. ಈಗ ನೆಕ್ಸ್ಟ್ ಪ್ಲಾನ್ ಏನು? ಸೊ ಏನ್ ಹೇಳ್ತೀರಿ? ನಿಮ್ಗೆ ಏನಾದ್ರು ತುಂಬಾ ಹರ್ಟ್ ಮಾಡಿರೋರು ಯಾರಾದ್ರೂ ಇದ್ರೆ, ಸೊ ನೆಕ್ಸ್ಟ್ ಅವರೇ ಬಂದು ಏನಾದ್ರು ಕೇಳಿದ್ರೆ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ? ಹೇಗೆ ಏನು ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಏನು? ಡೆಫಿನೆಟ್ಲಿ ಸರ್, ಯಾರೇ ಬಂದು ಕೇಳಿದ್ರು ಸಿನಿಮಾ ಮಾಡೇ ಮಾಡ್ತೀವಿ. ನಾನು ಯಾವ ಥರ ಎಲ್ಲ ಈಗೋ ಇಟ್ಕೊಳ್ಳೋನೇ ಅಲ್ಲ. ಅವತ್ತಿನ ದಿನಕ್ಕೆ ಅದು ನಿಜ ಅವ್ರು ಹೇಳಿದ್ದು. ಅಂದ್ರೆ ನಿನ್ನ ಹಾಕೊಂಡು ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಏನು ಅಂತಿತ್ತು. ಇದೊಂದು ವೇದಿಕೆ ಮುಖಾಂತರ ನನ್ನ ವ್ಯಕ್ತಿತ್ವ ಏನಿದೆ, ನಾನು ಹೆಂಗ್ ಕಾಣಿಸ್ತೀನಿ, ಸೊ ಯಾವ ಸ್ಟೈಲಲ್ಲಿ ಹೆಂಗ್ ಕಾಣಿಸ್ತೀನಿ, ಇದನ್ನೆಲ್ಲ ಒಂದಷ್ಟು ವರ್ಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಈಗ ಒಂದಷ್ಟು ಜನಕ್ಕೆ ನಾನು ರೀಚ್ ಆಗಿದ್ದೀನಿ. ಈ 2 ಕೋಟಿ ಓಟ್ ಏನ್ ಬಂದಿದೆ, 2.5 ಕೋಟಿ ಓಟ್ ಏನ್ ಬಂದಿದೆ, ಅಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ ಅಂತ. ಈಗ ಯಾರನ್ನ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ಗಳು ಬಂತು ಅಂತಂದ್ರೆ, ಒಂದಷ್ಟು ಒಳ್ಳೆ ಡೈರೆಕ್ಟರ್ಗಳು ಬಂತು ಅಂತಂದ್ರೆ, ಒಳ್ಳೆ ಕತೆ ಮುಖಾಂತರ ಆಚೆ ಬರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಬಿಗ್ ಬಾಸ್ ಮನೇಲಿ ಏನಾದ್ರು ಒಂದು ವಸ್ತು ತಗೊಳ್ಳಿ ಅಂತಂದಾಗ ನೀವೇನು ತಗೊಂಡಿಲ್ಲ ಅಲ್ಲ? ನಾನು ಜಿಮ್ದು ಏನಾದ್ರು ಡಂಬಲ್ಸ್ ಏನಾದ್ರು ತಗೊಂಡ್ಬರ್ತೀರಾ? ಇಲ್ಲ, ಅದನ್ನೆಲ್ಲ ಕೊಡಲ್ಲ ಅಂತಂದ್ರು, ಅದಕ್ಕೆ ನಾನು ಎತ್ತಲಿಲ್ಲ. ನನಗೆ ಕ್ಯಾಪ್ಟನ್ ರೂಮ್ ಅಲ್ಲಿ ಅದೊಂದು ಪಿಲ್ಲೋಸ್ ತುಂಬಾ ಇಷ್ಟ ಆಗಿತ್ತು. ನನಗೆ ನನ್ನ ಕ್ಯಾಪ್ಟನ್ ರೂಮ್ ಅಲ್ಲಿ ಆ ಪಿಲ್ಲೋಸ್ ಎತ್ಕೊಂಡ್ ಬಂದೆ. ನಂಗೆ ತುಂಬಾ ಖುಷಿ ಇತ್ತು ಆ ಪಿಲ್ಲೋ ಎತ್ಕೋಬೇಕಾದ್ರೆ. ಯಾಕಂದ್ರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಆ ಪಿಲ್ಲೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಕ್ಯಾಪ್ಟನ್ ರೂಮ್ ಇಂದ ಏನಾದ್ರು ಮೆಮೊರಿ ಎತ್ಕೊಂಡು ಹೋಗೋಣ ಅಂತ ಕ್ಯಾಪ್ಟನ್ ರೂಮ್. ನೀವು ನಂಬಲ್ಲ, ಕ್ಯಾಪ್ಟನ್ ರೂಮ್ ಅಲ್ಲಿ ಕೂತ್ಕೊಂಡು ಇಡೀ ಮನೆ ಕಾಣಿಸೋದು. ಸೊ ಕಾರ್ನರ್ ಅಲ್ಲೇ ಇದ್ರು ಅಲ್ಲಿ ಮಿರರ್ ರಿಫ್ಲೆಕ್ಷನ್ಸ್ಗೆ ಇಡೀ ಮನೆ ಕಾಣಿಸೋದು. ಅದಕ್ಕೆ ನಂಗೆ ಕ್ಯಾಪ್ಟನ್ ರೂಮ್ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅದನ್ನ ಪಡ್ಕೊಳ್ಳೋದಕ್ಕೆ ಬೇರೆನೆ ಎಕ್ಸ್ಟ್ರಾನೇ ಎನರ್ಜಿ ಹಾಕ್ಬೇಕಾಗಿತ್ತು. ಸೊ ಅದಕ್ಕೆ ನಾನು ಆ ಪಿಲ್ಲೋಸ್ ಎತ್ಕೊಂಡ್ಬಂದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ನೀವೇನೆಲ್ಲ ಕನಸು ಕಂಡಿದ್ದೀರೋ ಅದೆಲ್ಲ ನನ್ಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಪೋರ್ಟ್ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ತ್ರಿವಿಕ್ರಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.